ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ನೇತ್ರಾವತಿ ಪೀಕ್ನ ಟ್ರೆಕ್ ಮಾಡೋಣ ಅಂತ ಬಂದಿದ್ದೀವಿ. ಈಗ ಜಸ್ಟ್ ಹೋಮ್ ಸ್ಟೇಗೆ ಬಂದು ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಬೇಕು. ವ್ಯೂ ಮಾತ್ರ ಎಷ್ಟು ಸೂಪರ್ ಆಗಿದೆ ಅಂದರೆ ನಮ್ಮ ಸ್ಟೇಯಿಂದ ನೆಕ್ಸ್ಟ್ ಲೆವೆಲ್ ಮಾತ್ರ. ನಮ್ಮ ಸ್ಟೇಯಿಂದ ನೇತ್ರಾವತಿ ಬೇಸ್ ಕ್ಯಾಂಪ್ಗೆ ಸುಮಾರು ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವು ನಮ್ಮ ಸ್ಟೇ ಅವ್ರದ್ದೇ ಜೀಪಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಹೋಗೋ ದಾರಿಲಂತೂ ಫುಲ್ ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸು. ಫೈನಲಿ ನೇತ್ರಾವತಿ ಟ್ರೆಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ಪಾರ್ಟಿಗೆ ಬಂದಿದ್ದೀವಿ ಎಲ್ಲರೂ. ಹಾಯ್ ಫ್ರೆಂಡ್ಸ್. ಇಲ್ಲಿಂದ ಇನ್ನೂ 1 ಕಿಲೋಮೀಟರ್ ಟ್ರೆಕ್ ಮಾಡಬೇಕು ಬೇಸ್ ಕ್ಯಾಂಪ್ ರೀಚ್ ಆಗೋಕ್ಕೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಡೋನ್ ಪಾತಾಳ ಇರುತ್ತೆ ಬೆಟ್ಟ. ಇವಾಗ ತುಂಬಾ ಟೈರ್ಡ್ ಆಗಿದ್ದೀವಿ ಆಲ್ರೆಡಿ. ಇನ್ನೂ ಹತ್ತೇ ಇಲ್ಲ, ಸ್ಟಾರ್ಟ್ ಮಾಡಿದ್ದೀವಿ. ಈಗ ಹತ್ತುತ್ತಾ ಇದೀವಿ. ಜೀವನದಲ್ಲಿ ಹೋಪ್ಸ್ ಅನ್ನೋದು ಯಾವ ತರ ಇರಬೇಕು ಅಂದ್ರೆ, ಈಗ ಒಂದು ವಿಡಿಯೋ ತೋರಿಸ್ತೀನಿ ನಿಮ್ಗೆ ನೋಡಿ. ನೋಡಿ ಇಷ್ಟು ಕಷ್ಟ ಆಗಿ ಕೆಸರಲ್ಲಿ ಟ್ರೆಕ್ಕಿಂಗ್ ಹೋದ್ರು ವೈಟ್ ಶಾಕ್ ಬಂದಿದ್ದಾರೆ ನೋಡಿ ನಮ್ಮಣ್ಣ. ಲಿವಿಂಗ್ ಲೆಜೆಂಡ್. ದ ರಿಯಲ್ ಓಲ್ಡ್ ಮಂಕ್. ಈಗಷ್ಟೇ ಇನ್ನು ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ, ಆಗಲೇ ಮಳೆ ಸ್ಟಾರ್ಟ್ ಆಗೋಯ್ತು. ರೈನ್ ಕೋಟ್ ತಂದಿದ್ದೆ ಕಂದ. ಬೇಸ್ ಕ್ಯಾಂಪಲ್ಲಿ ಎಲ್ಲ ಪ್ರೊಸೆಸ್ ಮುಗಿಸಿ ನಮ್ಮ ಗೈಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ನಮ್ಮ ಗೈಡ್ ಬಂದಿದ್ದಾರೆ ಗಣೇಶನ. ಮುಂಚೆ ಎಷ್ಟು ಜನ ಹೋಗವ್ರೆ? ಒಂದು ಯಾರು ಬಂದ್ರು ಚೆನ್ನಾಗಿ ಬಂದು ನಾನು ಚೆನ್ನಾಗಿ ಬರ್ಬೇಕು. ಕಾಲ ಸ್ವಾರ್ಥಿ, ಎಷ್ಟು ಸ್ವಾರ್ಥಿ ಇರ್ಬೋದು. ಭಾರತದ ಪ್ರಪಂಚ ಇದು. ಸುಂದರವಾದ ನೇತ್ರಾವತಿ ಚಾರಣ. ಈಗಷ್ಟೇ ನೇತ್ರಾವತಿ ಟ್ರೆಕ್ನ ಎಂಟ್ರಿ ಗೇಟ್ ಹತ್ರ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಎಲ್ಲ ನಿಂತ್ಕೊಂಡಿದ್ದೀವಿ. ಇಲ್ಲಿಂದ ಮಾತ್ರ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ನಾವು ಬಂದ್ವಿ ಅಂತ ಮಳೆ ಬಂದೈತೆ. ಮಳೆ ಇಲ್ಲ, ಹೋಗಿ ಏನ್ ಮಾಡ್ತೀರಾ ಅಂತಿರೋ. ನಾವೆಲ್ಲ ಏನ್ ಮಾಡ್ದು, ಹೋಗಿ ನೋಡೇ ಬಿಡು ಅಂತ ಬಂದೇ ಬಿಟ್ಟು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಅದೇನ್ ಮಾಡಲ್ಲ ತಾನೆ. ಮಳೆ ಮಾತ್ರ ನಿಲ್ತಾನೆ ಇಲ್ಲ, ಬರ್ತಾನೇ ಇದೆ ಅವಾಗ್ಲಿಂದ. ನಾವು ಮಳೆಯಲ್ಲೇ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೂ ಒಂಥರ ಚೆನ್ನಾಗಿದೆ ಮಳೆಯಲ್ಲಿ ಟ್ರೆಕ್ ಮಾಡೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಜಾಗ. ಇಲ್ಲಿಂದಾನೆ ಮೇಲ್ಗಡೆ ಹೋದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಆ ವ್ಯೂ ಪಾಯಿಂಟ್. ಅದೇ ಜಾಗ ಬೇರೆ ವೈಬ್. ನಾವಿವಾಗ ಇಲ್ಲಿಂದ ಅಲ್ಲಿ ಕಾಣ್ತಿರೋ ಪೀಕಿಗೆ ಹೋಗಬೇಕು. ಇನ್ನು ಟ್ರೆಕ್ ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ಆಗಿದೆ ಅಷ್ಟೇ. ಈಗ ನಾವು ಫಸ್ಟ್ ವಾಟರ್ ಫಾಲ್ ಹತ್ರ ಬಂದು ರೀಚ್ ಆಗಿದ್ದೀವಿ ಎಲ್ಲರೂ. ಸ್ವಲ್ಪ ದೂರ ಟ್ರೆಕ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ವಾಟರ್ ಫಾಲ್ ಸಿಗುತ್ತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀರಂತೂ ತುಂಬ ಕೋಲ್ಡ್ ಇದೆ.
ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮಳೆ ಇರ್ಲಿಲ್ಲ ಅಂದ್ರೆ ಹಾಕ್ಬೋದು ನಾಳೆಗೆ, ಅಲ್ಲ ಇವತ್ತಿಗೆ. ಫೈನಲಿ ಮಳೆ ಅಂತೂ ಸ್ಟಾಪ್ ಆಯಿತು. ಆದರೂ ಒಂಥರ ಚೆನ್ನಾಗಿದೆ ವೆದರು. ನಾನೇ ಕಾಣಲ್ಲ ಕಣೋ. ಲಾಸ್ಟ್ ಇಯರ್ ಕೂಡ ಇದೇ ಟೈಮಿಗೆ ನಾವು ಬುಕ್ ಮಾಡಿಕೊಂಡು ಬಂದುಬಿಟ್ಟಿದ್ವಿ. ಬಟ್ ನಾವು ಬರೋ ಹಿಂದಿನ ದಿವಸನೇ ಟ್ರೆಕ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಸುಮ್ಮನೆ ಬಂದು ಸುಮ್ಮನೆ ಹೋಗಿದ್ವಿ ವಾಪಸ್ಸು. ಬಟ್ ಈ ಇಯರ್ ನಮಗೆ ಸಿಕ್ಕಿದೆ ಟ್ರೆಕ್ ಮಾಡೋ ಅವಕಾಶ. ನಡ್ಕೊಂಡು ಹೋಗ್ತಾ ಇದ್ದೀವಿ, ಇನ್ನೂ ಅರ್ಧಕ್ಕೂ ಬಂದಿಲ್ಲ. ಬಟ್ ವ್ಯೂ ಮಾತ್ರ ಎಷ್ಟು ಸೂಪರ್ ಆಗಿದೆ ನೋಡಿ. ಆಲ್ಮೋಸ್ಟ್ 1-1.5 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಮುಂದೆ ಬಂದಿದ್ದೀವಿ. ನಮ್ಮ ಗೈಡ್ ಗಣೇಶಣ್ಣ ಇಲ್ಲೊಂದು ಫೋಟೋ ತೊಗೊಳಕ್ಕೆ ಒಳ್ಳೆ ಸ್ಪಾಟ್ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಭುವಿ ಕೆನ್ನೆ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬ ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆಗೆ. ಆ್ಯಕ್ಚುಲಿ ಆ ಸ್ಪಾಟ್ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲರೂ ನಾವು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತೆ ನಮ್ಮ ಈ ಟ್ರೆಕ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಳೆ ಅಂತೂ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಸ್ವಲ್ಪ ಶಕೆ ಫೀಲ್ ಆಗ್ತಾಯಿತ್ತು. ಇದಕ್ಕೆಲ್ಲ ರೈನ್ ಕೋಟ್ ತೆಗೆದಿಟ್ಟು ಹೋಗ್ತಾ ಇದ್ದೀವಿ. ವ್ಯೂ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ ಮಾತ್ರ. ಈ ಸರ್ತಿ ನಾವು ಬರೀ 6 ಜನ ಬಂದಿರೋದು ಟ್ರೆಕ್ಕಿಗೆ. ಲಾಸ್ಟ್ ಟೈಮ್ ನಾವು ಬುಕ್ ಮಾಡ್ಕೊಂಡು ಬಂದಾಗ ಸುಮಾರು ಒಂದು 12 ಜನ ಇದ್ವಿ. ಇದ್ರಲ್ಲ ಏನಾಗಲ್ಲ. ಬೇರೆ ಸ್ಕೆಚ್ ಹಾಕೊಂಡಿರ ಅರ್ಜುನ ಹೇಳ್ಬಿಟ್ಟಿದ್ರೆ ಏನಾದ್ರು ಮತ್ತೆ ನಮ್ಮನ್ನ ಕೇಳ್ತಾರೆ ನಿಮ್ಮ ಏನಾಯ್ತು ಅಂತ. ಸರ್ ಬರ್ಕೊಂಡಿರ್ತೀವಿ ಗಣೇಶಣ್ಣನ ಹೆಸರನ್ನ. ಇದು 3ನೇ ವಾಟರ್ಫಾಲ್ ನಮಗೆ ಟ್ರೆಕ್ ಮಾಡ್ಬೇಕಾದ್ರೆ ಸಿಗುತ್ತೆ. ನಾನು 2ನೇದು ತೋರಿಸ್ಲಿಲ್ಲ ನಿಮಗೆ, ಅಲ್ಲಿ ನೀರೇ ಇರಲಿಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ತೋರ್ಸೋಕೆ ಹೋಗಲಿಲ್ಲ ವಾಟರ್ಫಾಲ್ನ. ಬಿಡ ಇರ್ಲಿ ಬಿಡು. ವಾಟರ್ ಫ್ಲೋ ತುಂಬ ಕಡಿಮೆ ಇದೆ. ಮಳೆ ಅಷ್ಟೊಂದು ಜೋರಾಗಿ ಆಗಿಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಗೈಡ್ ಗಣೇಶಣ್ಣ. ಮಳೆ ಆಗಿದ್ದರೆ ವಾಟರ್ ಫ್ಲೋ ಇನ್ನೂ ಜಾಸ್ತಿ ಇರ್ತಿತ್ತು. ನೋಡಿ ಇಲ್ಲಿ ರೋಪೆಲ್ಲ ಹಾಕಿದ್ದಾರೆ, ಅದನ್ನು ಹಿಡ್ಕೊಂಡು ನಾವು ಕ್ರಾಸ್ ಮಾಡಬೇಕಿತ್ತು. ವಾಟರ್ಫಾಲಿಂದ ಮೇಲೆ ಬಂದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಒಂದು ವ್ಯೂ ಕಾಣುತ್ತೆ ನಮಗೆ. ಫುಲ್ಲು ಹಸಿರಾಗಿ ಎಷ್ಟು ಚೆನ್ನಾಗಿದೆ. ಇದನ್ನು ನೋಡ್ತಾ ಇದ್ರೆ ವಾಪಸ್ ಬೆಂಗಳೂರಿಗೆ ಹೋಗೋಕ್ಕೆ ಮನಸ್ಸೇ ಆಗಲ್ಲ ನಮಗೆ. ನೋಡ್ಕೊಂಡು ಇಲ್ಲೇ ನಿಂತ್ಕೊಬಿಡೋಣ ಅನಿಸುತ್ತೆ. ನೋಡಿ ಈ ಹಿಂಗ್ ಒಂದ್ ಸೈಡ್ ಇಲ್ಲಿ ಹೋಗಿದಲ್ಲ, ಅದು ನೇತ್ರಾವತಿ, ಅದು ಮೇನ್ ಮೈನ್. ಅಲ್ಲಿಂದ ಇದಾಗ ಅಲ್ಲಿ ಉಗಮ ಅಂದ್ರೆ ಅಲ್ಲಿ ಬಂಡೆ ಇದೆ, ಅಲ್ಲಿ ಹೋಗ್ಲಿಕ್ಕೆ ಬಿಡ್ತೀರಾ? ಫಸ್ಟಿಗೆ ಹೋಗ್ತಿದ್ವಿ, ಇವಾಗಿಲ್ಲ. ಇವಾಗ ಅವಾಗೆ ಓಪನ್ ಇರಲಿಲ್ಲ. ಅದ್ಮೇಲೆ ಈ ಉಗಮ ಗಲೀಜಾಗಬಾರ್ದು ಅಂತ ಇಷ್ಟೊತ್ತು ಹೇಗೋ ನಡೆಯೋದು ನಡೆದ್ಬಿಟ್ವಿ. ಇಲ್ಲಿಂದ ನಡಿಬೇಕಾದ್ರೆ ಫುಲ್ಲು ಸ್ಟೀಪ್ ಇದೆ, ಫುಲ್ಲು ಮೇಲೆ ಹತ್ಬೇಕು ನಾವು. ನನ್ನ ಫ್ರೆಂಡ್ಸ್ ನೋಡಿ ಹತ್ತೋದೇ ಕಷ್ಟ ಅಂದರೆ ಸುಮ್ಮನೆ ಬರ್ತಿದ್ದಿಲ್ಲ ಬ್ರೋ, ಬ್ಯಾಗ್ ಹಾಕೊಂಡು ಬಂತ, ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ ಜೊತೆಲಿ. ಅಲ್ಲೇ ಹೋಗೋಣ ಬನ್ನಿ. ಭೂಕಂಪ ಆಗ್ಲಿ ಪ್ರಳಯ ಆಗ್ಲಿ ಲ್ಯಾಂಡ್ ಸ್ಲೈಡ್ ಅಷ್ಟೇ. ಏನೋ ಹತ್ತೋದು ಹತ್ಬಿಟ್ವಿ, ಇನ್ನು ಮುಂದೆ ಇದೆ, ಹತ್ತದ ಬೇಡ ಅಂತ ನೋಡ್ತಾ ಇದೀವಿ. ಎಷ್ಟು ಸ್ಟೀಪ್ ಇದೆ ನೋಡಿ. ದ ಫೈನಲ್ ಸ್ಟೀಪ್ ನೇತ್ರಾವತಿಯ ಪೀಕ್ ಹೋಗೋಕ್ಕೆ. ಇನ್ನೇನು ಕಟ್ಕೊಂಡ್ ಬಂದಿರೋ ಬಾಕ್ಸ್ ಓಪನ್ ಮಾಡೋ ಸಮಯ. ಮೇಲ್ಗಡೆ ಹೋಗಿ ಪುಳಿಯೋಗರೆ ತಿನ್ಬೇಕು. ಬ್ಯಾಗಲ್ಲಿ ಲಗೇಜು, ಪುಳಿಯೋಗರೆ ಎಲ್ಲ ಇದೆ. ತಿನ್ನೋದು ಇದೊಂದು ಹೇಗಾದ್ರೂ ಸಾಧನೆ ಮಾಡಿ ಹತ್ಬಿಟ್ರೆ
ಸಾಧನೆ 7 ಕರೋಡ್ ಜೀತ್ ಗಯಾ. ಫೈನಲಿ ನಾನು ಸತೀಶು ಬಂದು ಹತ್ಬಿಟ್ಟಿದ್ದೀವಿ ಬೇಗ. ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ವ್ಯೂ ತೋರಿಸ್ತೀನಿ ಹೇಗಿದೆ ಮೇಲಿಂದ ಅಂತ ನೋಡಿ ಒಂದ್ಸಲ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು, ಗಂಧದ ಗುಡಿದು ಕಲೆಗಳ ತೋರಿದು ಕನ್ನಡ ನಾಡಿದು ಚಿನ್ನದ. ಗುರು, ಯಾವ ಕಡೆ ನೋಡಿದ್ರು ಬರೀ ಮೋಡಗಳೇ ಕಾಣಿಸ್ತಾ ಇದೆ. ಎಲ್ಲಿ ಆ ಕಡೆ ನೋಡಿದ್ರು ಈ ಕಡೆ ನೋಡಿದ್ರು ಬರೀ ಮೋಡನಿದೆ. ಸೂಪರ್ ಆಗಿದೆ ಮಾತ್ರ ವ್ಯೂ. ಮತ್ತೆ ಮಳೆ ಬರ್ತಾ ಇತ್ತು. ಸೊ ಇವಾಗಷ್ಟೇ ಸ್ಟಾಪ್ ಆಗಿದೆ ಮಳೆ. ಅದೇ ಗ್ಯಾಪಲ್ಲಿ ತಂದಿದ್ದು ಪುಳಿಯೋಗರೆನೂ ಖಾಲಿ ಮಾಡಿದ್ದೀವಿ ನಾವೆಲ್ಲ. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಈ ಒಂದು ವ್ಯೂನ ನೋಡ್ಕೊಂಡು ಕೂತಿದ್ದೆ. ಇದನ್ನು ನೋಡ್ತಾ ಇದ್ರೆ ಯಾವ ಬೆಂಗಳೂರಿಗೆ ಹೋಗೋದು ಬೇಡ, ಯಾವ ಕೆಲಸನೂ ಬೇಡ, ಇಲ್ಲೇ ಆರಾಮಾಗಿ ಎಲ್ಲಾದ್ರೂ ಇದ್ಬಿಡೋಣ ಅನಿಸ್ಬಿಟ್ಟಿದೆ. ವೆದರ್ ನೋಡ್ತಾ ಇದ್ರೆ ಏನನ್ಸುತ್ತೆ ಗೊತ್ತಾ? ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಈಗ ಫುಲ್ ಮೋಡ ಎಲ್ಲ ಫುಲ್ ಕಡಿಮೆ ಆಗಿದೆ. ಆ ಪೀಕ್ದು ಫುಲ್ ವ್ಯೂ ಚೆನ್ನಾಗಿ ಕಾಣ್ತಿದೆ ಇವಾಗ. ನಾವು ಹೋಗಿದ್ದ ದಿನ ಅಷ್ಟೊಂದು ಜನ ಇರಲಿಲ್ಲ, ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಸೊ ಫುಲ್ಲು ತುಂಬ ಆರಾಮಾಗಿತ್ತು ಈ ಟ್ರೆಕ್. ಲೈಫಲ್ಲಿ ಒಂದು ಸಲ ನೀವು ಕೂಡ ಈ ನೇತ್ರಾವತಿ ಪೀಕ್ನ ಟ್ರೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಇದು ಮೇಲ್ಗಡೆ ಪೀಕಿಂದ ಈಗ ಮತ್ತೆ ಕೆಳಗೆ ಬೇಸ್ ಕ್ಯಾಂಪಲ್ಲಿ ವಾಪಸ್ ರಿಟರ್ನ್ ಟ್ರೆಕ್ ಮಾಡಬೇಕು. 5 ಗಂಟೆ ಒಳಗೆ ಬೇಸ್ ಕ್ಯಾಂಪ್ ಹತ್ರ ಇರಬೇಕು ಅಂತ ಹೇಳಿದ್ದಾರೆ. ಬಾಯ್ ಬಾಯ್. ಎಲ್ಲ ನೇತ್ರಾವತಿ ಟ್ರೆಕ್ಕಿಂಗ್ ಮುಗಿಸಿದ್ರೆ ಹೇಗಿತ್ತು? ಫೈನಲಿ ಕಂಪ್ಲೀಟೆಡ್, ಡನ್ ಆ್ಯಂಡ್ ಡಸ್ಟೆಡ್. ನೆಕ್ಸ್ಟ್ ಚಲೋ ಕುದುರೆ ಮುಖ. 1 minute 37 seconds later. ಬೇಡ ಅಂದೆ. ನಮ್ಮ ಸ್ನೇಹಿತರು ಇಲ್ಲ ನೀನು ಮಾತಾಡ್ದಿರ ಹೋದ್ರೆ ಏನು ಅಂತಂದ್ರು. ಬೇಡಣ ಅವ್ರ ಮಟ್ಟಕ್ಕೆ ನಾವು ಇಳಿಯೋದು ಬೇಡ ಅಂತ ನಾನು ಎಷ್ಟೋ ಸತೀಶ್ ಇಮೋಷನಲ್ ಡ್ಯಾಮೇಜ್ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ನಮ್ಮ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ನೇತ್ರಾವತಿ ಟ್ರೆಕ್ಕಿಂಗ್ ಮುಗೀತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ.